ಸಮುದಾಯದಲ್ಲಿ ಖಾತೆ ಖ್ಯಾತೆ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಸಂಪುಟ ಸರ್ಕಸ್ ಕೂಡ ಶುರುವಾಗಿದೆ. ಬಿಡಿಎ ಬಿಎಂಆರ್ಡಿಎ ಸಿಗೋವರೆಗೂ ಕೂಡ ಅಧಿಕಾರ ಸ್ವೀಕರಿಸಲ್ಲ ಅಂತ ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟತೆ ಇರಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಡಿಎ ಬಿಎಂಆರ್ಡಿ ಸಿಗೋವರೆಗೂ ನಾನು ಖಾತೆಯನ್ನ ಸ್ವೀಕರಿಸಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಮತ್ತಷ್ಟು ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಸ್ಟಿ ಸಮುದಾಯದ 3 ಸಚಿವರಿದ್ರು. ಈ ಬಾರಿಯೂ ಎಸ್ಟಿಗೆ 3 ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಒತ್ತಾಯ ಮಾಡ್ತಾರೆ. ನಮ್ಮ ಕೆಲಸದ ಸ್ಪಷ್ಟತೆ ಇದ್ರೆ ನಿರೀಕ್ಷೆಯಷ್ಟು ನಾವು ಕೆಲಸ ಮಾಡಬಹುದು, ಇಲ್ಲದೆ ಹೋದ್ರೆ ನಿರೀಕ್ಷೆಗೆ ತಕ್ಕ ಹಾಗೆ ಫಲಿತಾಂಶ ಸಿಗಲ್ಲ ಅಂತ ಹೇಳ್ತಾರೆ. ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದರ ಬಗ್ಗೆ ಇದನ್ನು ಪರಿಹಾರ ಮಾಡ್ತಾರೆ. ನಂತರ ಕೆಲಸ ಏನ್ ಮಾಡಬೇಕು ಅದನ್ನ ಮಾಡುವಂತದ್ದು ಆಗುತ್ತೆ. ಬಿಡಿಎ ಮತ್ತು ಬಿಎಂಆರ್ಡಿಎ ಇಲ್ಲ, ಹಾಗಾಗಿ ಈ ಖಾತೆ ಸರಿಯಲ್ಲ, ಸೇರಿಸೋದಾದ್ರೆ ಸಂಪೂರ್ಣವಾಗಿ ಸೇರಿಸಿ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರ ಮನವಿ. ನಾನು ತಮಗೆ ಹೇಳಿದ್ದೇನೆ, ಜವಾಬ್ದಾರಿ ವಹಿಸುವಾಗ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇದ್ರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೆ ಹೋದ್ರೆ ಕೆಲಸ ಮಾಡುವಾಗ ನಾವು ನಿರೀಕ್ಷೆಗೆ ತಕ್ಕ ಹಾಗೆ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ, ಹಾಗೂ ನಿರೀಕ್ಷೆಗೆ ತಕ್ಕ ಹಾಗೆ ಫಲಿತಾಂಶ ರಿಸಲ್ಟ್ಸ್ ಅನ್ನು ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆಯನ್ನ ಕೋರಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಾನು ಮಾತಾಡಿ ಒಂದು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ನೋಡಿಕೊಂಡು ಮುಂದಿನ ಕೆಲಸವನ್ನು ಖಂಡಿತವಾಗಿ ಈ ಜವಾಬ್ದಾರಿ ನಿರ್ವಹಣೆ ಜೊತೆಗೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮುಂದೆ ಮುಂದಿನ ಕೆಲಸ ಮಾಡ್ತಾರೆ. ಸಮುದಾಯಕ್ಕೆ 2 ಸಚಿವ ಸ್ಥಾನ ಇರ್ತಾರೆ, ಹೆಚ್ಚುವರಿ ಇಲ್ಲ ಅಷ್ಟೇ ಇದು ಅದೇ ಅಂದ್ರೆ 2 ಅಂದ್ರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಮಾಡತ್ತ ಹೇಳ್ತೀವಿ. ಯಾಕೆಂದ್ರೆ ದಲಿತ ಸಮುದಾಯದಿಂದಲೂ ಕೇಳ್ತಾ ಇದ್ರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಹೆಚ್ಚುವರಿ ಬೇಕು ಅಂತ ಕೇಳ್ತಾ ಇದ್ರು. ನಮ್ದೇ ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ ರಿಕ್ವೆಸ್ಟ್. ಹೆಚ್ಚುವರಿ ಯಾವ್ದು ಡಿಮಾಂಡ್ ಇಲ್ಲ. ಸಮುದಾಯಕ್ಕೆ 2 ಸಚಿವ ಸ್ಥಾನ ಇರ್ತಾರೆ, ಹೆಚ್ಚುವರಿ ಇಲ್ಲ ಅಷ್ಟೇ ಇದು ಅದೇ ಅಂದ್ರೆ 2 ಅಂದ್ರೆ ಇನ್ನೂ 2. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ನಾವು ಗಮನಿಸ್ತಾ ಇದ್ದೀವಿ ಡಿಕೆಶಿ ಸಂಪುಟದಲ್ಲಿ ಖಾತೆ ಬಿಕ್ಕಟ್ಟು ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಇದನ್ನ ಬಗೆಹರಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ವಾ? ವಿಣ ಬಗೆಹರಿಸುವಂತಹ ಪ್ರಯತ್ನವನ್ನ ಯಾವಾಗ ಖಾತೆ ಹಂಚಿಕೆ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆ ಹಂಚಿಕೆ ಮಾಡಿರುವಂಥದ್ದು ಸ್ವತಃ ಹೈಕಮಾಂಡ್ ಆಗಿರುವಂತಹ ಕಾರಣಕ್ಕಾಗಿ ಈ ವಿಚಾರವಾಗಿ ಹೈಕಮಾಂಡೇ ಸ್ಪಷ್ಟತೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಬಾರಿ ಸಚಿವರುಗಳು ಈಗ ಆಲ್ರೆಡಿ ದೆಹಲಿಗೆ ಹೋಗಿ ಬಂದಿರುವಂಥದ್ದನ್ನ ಕೂಡ ನಾವು ನೋಡಿದ್ದೀವಿ. ಕೃಷ್ಣ ಬೈರೇಗೌಡರು ಕೂಡ 3 ದಿನಗಳಿಂದ ದೆಹಲಿಯಲ್ಲೇ ಟಿಕಾಮನ್ನ ಊರಿದ್ರು, ದೆಹಲಿಯಲ್ಲೇ ಇದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದಿರಬಹುದು, ಅದರ ಜೊತೆಗೆ ಸಿಎಂ ಅವರನ್ನ ಭೇಟಿಯಾಗಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ನಾನು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಈ 2 ಖಾತೆಗಳು ಕೂಡ ಸಂಪೂರ್ಣವಾಗಿ ನನ್ನ ಹತ್ರ ಇರಬೇಕು. ಯಾಕಂದ್ರೆ ಬೇರೆ ಬೇರೆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ತೊಡಕುಗಳು ಬರಬಾರ್ದು ಅಂತ ಹೇಳಿದ್ರೆ ಎಲ್ಲ ಅಧಿಕಾರ ಇದ್ರೆ ಮಾತ್ರ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಸಾಕಷ್ಟು ಜನ ಒಂದಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಕನಸನ್ನ ಬೆಂಗಳೂರಿನ ಜನ ಅನ್ಕೊಂಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಮಗೆ ಖಾತೆಗೆ ತಕ್ಕಂತೆ ಎಲ್ಲ ಇಲಾಖೆಗಳು ಕೂಡ ನಮಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೃಷ್ಣ ಬೈರೇಗೌಡರು ಸಿಎಂ ಇರಬಹುದು, ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿರುವಂಥದ್ದು. ಸಿಎಂ ಇನ್ನೆರಡು ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಹೇಳ್ತೀವಿ, ಅದನ್ನೆಲ್ಲವನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ವತಃ ಕೃಷ್ಣ ಬೈರೇಗೌಡರೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ತಮ್ಮ ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿಎಂ ಡಿಕೆಶಿ ಅವರ ಮೇಲೆ
ಹೊರೆಯನ್ನು ಆಗ್ತಾ ಇರುವಂಥದ್ದು, ಸಾಕಷ್ಟು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅಂದರೆ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಚಿವ ಸ್ಥಾನವನ್ನು ಕೊಟ್ಟಿದ್ರು, ಅದೇ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಸಚಿವ ಸ್ಥಾನಗಳನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿಯವರು ಕೂಡ ಹಾಕ್ತಾ ಇರುವಂಥದ್ದು. ಇವತ್ತು ಸಿಎಂ ಅನ್ನ ಭೇಟಿಯಾಗಿ ಅವರು ತಮ್ಮ ಶಾಸಕರುಗಳ ಜೊತೆ, ಸಮುದಾಯದ ಶಾಸಕರು, ಅದರ ಜೊತೆಗೆ ಸ್ವಾಮೀಜಿಗಳ ಜೊತೆ ಸಿಎಂ ಅನ್ನ ಭೇಟಿಯಾಗಿ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ 3 ST ಸಮುದಾಯದ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿತ್ತು. ಅದರಲ್ಲಿ 2 ತೆಗೆಯಲಾಗಿದ್ರೂ ಕೂಡ ಅವರನ್ನ ಮುಂದಿನ ದಿನಗಳಲ್ಲಿ ಸೇರಿಸುವಂತಹ ಕೆಲಸವನ್ನ ಸಚಿವ ಸಂಪುಟದಲ್ಲಿ ಮಾಡಿರಲಿಲ್ಲ. ಆದರೆ ಈಗ ಕಳೆದ ಬಾರಿ ಇದ್ದಂತೆ 3 ಜನರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂತಹ ಒತ್ತಾಯವನ್ನ ಇವತ್ತು ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿಯಾಗುವ ಮೂಲಕ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಮುಂದಿನ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಮೀಸಲಾತಿಯ ವಿಚಾರವಾಗಿ ಬಿಜೆಪಿಗೆ ಏನು ಒಡೆತಾಗಿತ್ತು ಎಲೆಕ್ಷನ್ ಸಂದರ್ಭದಲ್ಲಿ, ಆ ರೀತಿಯಾದಂತಹ ಯಾವುದೇ ಎಫೆಕ್ಟ್ ಕಾಂಗ್ರೆಸ್ಗೆ ಆಗಬಾರ್ದು ಅಂತ ಹೇಳಿದರೆ ಮೀಸಲಾತಿ ವಿಚಾರವಾಗಿ ಏನು ಕೋರ್ಟಲ್ಲಿ ಸ್ಟೇ ಇದೆ ಅದನ್ನು ವೆಕೇಟ್ ಮಾಡಿ ಸರಿಯಾದ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಇವತ್ತು ಹಾಕ್ತಾ ಇದ್ದಾರೆ. ಸಾಕಷ್ಟು ಒತ್ತಡಗಳ ನಡುವೆಯೂ ಕೂಡ ಸಚಿವ ಸಂಪುಟವನ್ನು ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ವಿಸ್ತರಣೆ ಮಾಡ್ತಾರೆ, ಅದರ ಜೊತೆಗೆ DK ಶಿವಕುಮಾರ್ ಅವರ ಆಪ್ತರು ಕೂಡ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಅವರ ಮನವನ್ನ ಯಾವ ರೀತಿ ಒಲಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.